ವಿಷನ್ ಮಾಡ್ಕೊಳ್ಳೋದಂದ್ರೆ ಏನು? ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ? ನಿಜವಾಗ್ಲೂ ಯೂನಿವರ್ಸ್‌ನ ನಾವು ಕೇಳಿದ್ದೆಲ್ಲ ನಡೆಯುತ್ತಾ? ನಿಜವಾಗ್ಲೂ ಯೂನಿವರ್ಸ್ ನಮಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಾನಿವತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ಅಫರ್ಮೇಷನ್ ಮಾಡ್ಕೊಳ್ಳೋದಂದರೆ ಏನು? ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ? ನಿಜವಾಗ್ಲೂ ಯೂನಿವರ್ಸ್ನ ನಾವು ಕೇಳಿದ್ದೆಲ್ಲ ನಡೆಯುತ್ತಾ? ನಿಜವಾಗ್ಲೂ ಯೂನಿವರ್ಸ್ ನಮಗೆ ಎಲ್ಲದನ್ನು ಕೊಡುತ್ತಾ? ಫ್ಯೂಚರ್ ಬಗ್ಗೆ ನಾವು ಇವಾಗ ನಡೆದಿದೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಅದೆಲ್ಲ ನಡೆಯುತ್ತಾ? ಇದೆಲ್ಲ ನಿಜಾನಾ? ಇದೆಲ್ಲ ಆಗುತ್ತಾ ಅನ್ನೋದು ಎಷ್ಟೋ ಜನಕ್ಕೆ ತಲೆಯಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ? ಸೊ ಎಲ್ಲ ಕನ್ಫ್ಯೂಷನ್ಸ್ಗೂ ಒಂದು ನನ್ನ ಕಡೆಯಿಂದ ಒಂದು ನಾನು ಹೇಳ್ತೀನಿ. ಅದನ್ನು ನೀವು ನಂಬೋದು ಬಿಡೋದು ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಯಾಕೆಂತ ಹೇಳಿದ್ರೆ ಯಾರು ನಂಬ್ಸೋಕ್ಕಾಗಲ್ಲ ಅಥವಾ ಇದು ಹೀಗೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಆದರೆ ಅದು ಒಂದು ಸಲ ನಮ್ಮ ಅನುಭವಕ್ಕೆ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ಯಾರೂ ಹೇಳೋದು ಬೇಕಾಗಿಲ್ಲ, ಏನೂ ಹೇಳೋದು ಬೇಕಾಗಿಲ್ಲ. ಹೌದು, ಇದು ಸತ್ಯ ಅಂತ ನಾವು ನಂಬ್ತೀವಿ. ಯಾವಾಗ ನಾವು ನಂಬ್ತೀವಿ, ನಮಗೆ ಅದನ್ನು ನಡೆಯುತ್ತೆ, ಅನುಭವಕ್ಕೆ ಬರುತ್ತೆ, ಆವಾಗ ನಾವೇನು ಮಾಡ್ತೀವಿ, ಬೇರೆಯವ್ರಿಗೂ ಕೂಡ ಆ ಮಾಹಿತಿನ ಹೇಳ್ಕೊತೀವಿ. ಹೌದು, ಈ ಥರ ಆಗುತ್ತೆ, ಮಾಡ್ಬೋದು, ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದೊಳ್ಳೆ ಮನಸ್ಸಿಂದ ಹೇಳ್ತೀವಿ ಅಲ್ವಾ? ಹಾಗಾಗಿ ಸೊ ಮ್ಯಾನಿಫೆಸ್ಟೇಷನ್ ಮಾಡೋದಂದರೆ ಏನಪ್ಪ ಅಂತ ಹೇಳಿದ್ರೆ, ಸೊ ಒಂದು ಫಸ್ಟ್ ಮೆಥಡು ನಾನು ಯಾವ ಮೆಥಡ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ 55 × 5. ಓಕೆನಾ? ಸೊ ಏನಿದು 55 × 5 ಅಂತ ಹೇಳಿದ್ರೆ 55 ಟೈಮ್ಸ್ 5 ಡೇಸ್ ನಾವು ಏನು ಫ್ಯೂಚರಲ್ಲಿ ಆಗಬೇಕಂತ ಅಂದ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಈಗ ಪ್ರೆಸೆಂಟಲ್ಲಿ ಆಗಿದೆ. ಈಗ ನನಗೆ ನಾನು ಮನೆ ಕಟ್ಟಬೇಕು. ಓಕೆನಾ? ನಾನು ಮನೆ ಕಟ್ಟಿದ್ದೀನಿ. ಸೊ ನಾನು ಫ್ಯೂಚರಲ್ಲಿ ನಡೆಯೋದನ್ನು ಇವಾಗಲೇ ಆ ಕೆಲಸ ಆಗಿಬಿಟ್ಟಿದೆ, ಇಟ್ಸ್ ಡನ್ ಅಂತ ಹೇಳ್ಬಿಟ್ಟು ನಾನು ಅಫರ್ಮೇಷನ್ ಮಾಡ್ಕೊಳ್ಳೋದು. ಸೊ ಅದನ್ನು ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ 55 ಟೈಮ್ಸ್ 5 ಡೇಸ್ ಅದನ್ನು ಬರಿಬೇಕು. ನಾನು ಯೂನಿವರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಯೂನಿವರ್ಸ್ಗೆ ನಾವು ಥ್ಯಾಂಕ್ಫುಲ್ಲಾಗಿರಬೇಕು. ಸೊ ಯಾವಾಗ ನಾವು ಯೂನಿವರ್ಸ್ನ ಥ್ಯಾಂಕ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತು ಯೂನಿವರ್ಸ್ಗೆ ನಾವು ಧನ್ಯವಾದಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ಯೂನಿವರ್ಸ್ ಏನಾಗುತ್ತೆ ಅಂದರೆ ಸೊ ಈ ಕೆಲಸ ಆಗಿದೆ, ಸೊ ಇದು ಆಗಿಬಿಟ್ಟಿದೆ ಅನ್ನೋ ಒಂದು ಇದರಲ್ಲಿ ನಮಗೆ ಅದೇನಾಗುತ್ತೆ, ಫಲಿಸುತ್ತೆ. ಇದು ನಮ್ಮ ನಂಬಿಕೆಗೆ ಬಿಟ್ಟಿದ್ದು. ಆಮೇಲೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ನಂಬಿಕೆಗೆ ಬಿಟ್ಟಿದ್ದು ಅನ್ನೋದು ಹೇಗೆ ಅಂತ ಹೇಳಿದ್ರೆ ಮೇಯ್ನಾಗಿ ನಾವು ನಂಬಬೇಕು. ಇವಾಗ ಏನಂದರೆ ಅದಾಗುತ್ತೋ ಇಲ್ವೋ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ನಾವು ಯಾವುದೇ ಒಂದು ಕೆಲಸ ಕೂಡ ಮಾಡಬಾರ್ದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಮಗೆ ಒಂದು ಮಗು ಬೇಕು, ಮಗು ಮಾಡ್ಕೋಬೇಕು ಅಂತ ನಾವು ಅಂದ್ಕೊಳ್ತೀವಿ ಅಲ್ಲ, ಆವಾಗ ನಾವೇನು ಮಾಡ್ತೀವಿ, 9 ಮಂತ್ಸ್ ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರು, ಯಾರು ಏನೇ ಮಾಡಿದ್ರು 9 ತಿಂಗಳ ಮುಂಚೆ ಯಾರಿಗಾನ ಮಗು ಹುಟ್ಟುತ್ತಾ? ಆಯಿತು ರೀ, ನೀವು ಹೇಳ್ಬೋದು 7 ತಿಂಗಳಿಗೆ ಹುಟ್ಟಿದೆ ಅಂತ ಕೂಡ ನಾನು ಕಮೆಂಟ್ ಹಾಕ್ಬೋದು. ಆಯಿತು, 7 ತಿಂಗಳಲ್ಲೇ ಹುಟ್ಟಿದೆ ಅಂದ್ಕೊಳ್ಳಿ. ಸೊ ನಾವು 7 ತಿಂಗಳು ಇಲ್ಲ 9 ತಿಂಗಳು ಏನು ಮಾಡ್ತೀವಿ ಹೇಳಿ? ಯಾವುದೇ ತಲೆ ಬಿಸಿ ಇಲ್ಲದೆ ಇವಾಗಾಗುತ್ತಾ ಆವಾಗಾಗುತ್ತಾ ಅನ್ನೋ ಯಾವುದೇ ಯೋಚನೆ ಇಲ್ಲದೆ 9 ತಿಂಗಳವರೆಗೂ ನಾವು ಹೇಗೆ ಕಾಯ್ತೀವಿ, ಯಾವ ನಂಬಿಕೆ ಮೇಲೆ ನಾವು ಕಾಯ್ತೀವಿ. ಸೊ ಆ್ಯಸ್ ಇಟ್ ಈಸ್ ಇದು ಕೂಡ ಹಾಗೆ. ನಾವು ಈಗ ಫ್ಯೂಚರಲ್ಲಿ ಆಗೋದನ್ನು ಏನು ಮಾಡ್ತಿರ್ತೀವಿ, ಇಲ್ಲಿ ಪ್ರೆಸೆಂಟಲ್ಲಿ ನಡೆದ್ಬಿಟ್ಟಿದೆ ಅನ್ನೋದನ್ನು ನಾವು ಹೇಳ್ಕೊತಾ ಇರ್ತೀವಿ. ಆವಾಗ ಅದನ್ನು ಅಫರ್ಮೇಷನ್ ಮಾಡ್ಕೊತಾ ಇರ್ತೀವಿ. ಇದು ನಡೆದಿದೆ ಅಂತ ಹೇಳ್ಬಿಟ್ಟು ನಾವು ಯೂನಿವರ್ಸ್ಗೆ ಏನು ಮಾಡ್ತಾ ಇರ್ತೀವಿ, ಸಂದೇಶನ ಕೊಡ್ತಾ ಇರ್ತೀವಿ. ಆ ಯೂನಿವರ್ಸ್ಗೆ ನಾವು ಯಾವಾಗ ಸಂದೇಶನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆವಾಗ ಅದು ಇದು ನಡೆದಿದೆ ಅನ್ನೋ ಒಂದು ಇದರಲ್ಲಿ ನಮಗೆ ಏನಾಗುತ್ತೆ, ಅದು ಫಲಿಸುತ್ತೆ. ಹೇಗೆ ನಾವು ಇದನ್ನು ಮಾಡಬೇಕು ಅಂದರೆ ಇನ್ನೊಂದು ಎಕ್ಸಾಂಪಲ್ನ ನಾನು ಕೊಡ್ತೀನಿ. ಈಗ ನಾವು ಒಂದು ಹೋಟ್ಲಿಗೆ ಹೋಗ್ತೀವಿ. ಹೋಟ್ಲಿಗೆ ಹೋದ್ಮೇಲೆ ಏನು ಮಾಡ್ತೀವಿ, ನಮ್ಗೆ ಯಾವ ತಿಂಡಿ ಬೇಕೋ ಅದನ್ನು ನಾವು ಆರ್ಡ್ರ್ ಮಾಡ್ತೀವಿ. ನಮಗೆ ಇವತ್ತು ದೋಸೆ ಬೇಕು, ನಾನು ದೋಸೆ ಆರ್ಡ್ರ್ ಮಾಡ್ತೀನಿ. ಆವಾಗ ನಾನು ಏನು ಮಾಡ್ತೀನಿ, ದೋಸೆ ಆರ್ಡ್ರ್ ಮಾಡಿಬಿಟ್ಟು ದೋಸೆ ಬರುತ್ತಾ ಇಲ್ವಾ ಅಂತ ನಾನು ಯೋಚನೆ ಮಾಡ್ತೀನಾ? ಇಲ್ಲ ಅಲ್ವಾ? ನಾನೇನು ಯೋಚನೆ ಮಾಡ್ತೀನಿ, ನಾನು ದೋಸೆ ಆರ್ಡ್ರ್ ಮಾಡಿದ್ದೀನಿ, 1 ಅವರ್ ಅಲ್ಲ, ಹಾಫ್ ಆನ್ ಅವರ್ ಅಲ್ಲ, 10 ನಿಮಿಷ 15 ನಿಮಿಷ ಆದರೂ ನನಗೆ ದೋಸೆ ಬಂದೇ ಬರುತ್ತೆ. ಸೊ ಆ ಒಂದು ಯೋಚನೆಯಲ್ಲಿ ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತೀವಿ. ನಾವು ಯಾಕೆ ಆ ಥರ ಯೋಚನೆ ಮಾಡ್ತೀವಿ ಹೇಳಿ? ಯಾಕಂದರೆ ನಾನು ಆರ್ಡ್ರ್ ಮಾಡಿದ್ದೀನಿ ದೋಸೆನ, ಅವನಲ್ಲಿ ಪ್ರಿಪೇರ್ ಮಾಡೇ ಮಾಡ್ತಾನೆ, ನಾನು ಕಾಸು ಕೊಟ್ಟು ಬಂದಿದ್ದೀನಿ, ಅವ್ನು ಪ್ರಿಪೇರ್ ಮಾಡಿ ನನಗೆ ತಂದು ಕೊಡ್ತಾನೆ ಅನ್ನೋ ಒಂದು ಫುಲ್ಲಾಗಿ ಒಂದು ಏನು ದೋಸೆ ಬರಲ್ವೇನೋ ಅನ್ನೋ ಯಾವುದೇ ಕನ್ಫ್ಯೂಷನ್ ಇರೋಲ್ಲ. ನಮಗೆ ದೋಸೆ ಬಂದೇ ಬರುತ್ತೆ ಅಂತ ನಾವು ಹೇಗೆ ಖಂಡಿತವಾಗಿ ನಂಬ್ತೀವಿ. ಸೊ ಇದು ಕೂಡ ಹಾಗೆ ಫ್ರೆಂಡ್ಸ್, ನೀವು ಏನೇ ಮಾಡ್ತೀನಿ, ಒಂದು ಕೆಲಸ ಅಂದರೂ ಕೂಡ ನಾನು
100% ನಂಬಿಕೆಯಿಂದ ಮಾಡಬೇಕು, ನಂಬಬೇಕು. ಎರಡೊಂದು ಮನಸ್ಸಲ್ಲಿ ಏದೇ ಒಂದು ಕೆಲಸನ ಮಾಡಬಾರ್ದು. ಈಗ ನೀವು ಈ ಅಫರ್ಮೇಷನ್ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ಅಂತಂದರೆ ಅದನ್ನು ಅಷ್ಟೇ ನೀವು ಇದು ನಡೆಯುತ್ತೆ ಅಂದರೆ ಇದನ್ನು ನಾನು ಮಾಡೋದ್ರಿಂದ ಇದು ಖಂಡಿತವಾಗ್ಲೂ ನನಗೆ ಸಕ್ಸಸ್ ಕೊಡುತ್ತೆ ಅಂತ ನಂಬಬೇಕು ಫಸ್ಟು. ಆಮೇಲೆ ನಾವು ಬರೀಬೇಕಾದ್ರೆ ಇದು ನಡೆದ್ಬಿಟ್ಟಿದೆ, ಈ ಕೆಲಸ ಆಗಿಬಿಟ್ಟಿದೆ ಅಂತ ಹೇಳಿಕೊಂಡು ನಾವು ಬರೀಬೇಕಾಗುತ್ತೆ. ಆ್ಯಂಡ್ ಬರೀಬೇಕಾದ್ರೆ ಕೂಡ ನಾವು ಅದನ್ನೇ ಫೀಲ್ ಮಾಡ್ತಾ ಇರಬೇಕು, ಈ ಕೆಲಸ ಆಗಿದೆ, ಈ ಕೆಲಸ ಆಗಿದೆ, ಈ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಆವಾಗ ನಮ್ಗೆ ಏನಾಗುತ್ತೆ, ಖಂಡಿತವಾಗ್ಲೂ ಆ ಕೆಲಸ ಆಗೇ ಆಗುತ್ತೆ. ಯಾವಾಗ ಆಗುತ್ತೆ? ಸೊ ಬೆಸ್ಟ್ ಎಕ್ಸಾಂಪಲ್ ನಾನು ಏನಂತ ಕೊಟ್ಟೆ ನಿಮ್ಗೆ ಹೇಳಿ, ಮಗು ಹುಟ್ಟೋದಕ್ಕೆ 9 ತಿಂಗಳು ನಾವು ವೆಯ್ಟ್ ಮಾಡ್ತೀವಿ ಅಲ್ವಾ, ಹಾಗೆ ಅದು ಯಾವಾಗ ಆಗಬೇಕು. ಆ್ಯಂಡ್ ನೀವು ಹೇಳ್ಬೋದು, ಒಂದಲ್ಲ ಒಂದಿನ ಆಗೇ ಆಗುತ್ತೆ, ಅದಕ್ಕೋಸ್ಕರ ನಾನು ಯಾಕೆ ಬರೀಬೇಕು? ಸೊ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕಲ್ವಾ. ಹಾಗೆ ನಾವು ಅಫರ್ಮೇಷನ್ ಮಾಡಿದಾಗ ನಮಗಿನ್ನೂ ಲೇಟ್ ಆಗಬೇಕಾಗಿದ್ದು ಬೇಗ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ನಂಬಿಕೆ ಮೇಲೆ ನಾವು ಹೇಗೆ ಬಿಲೀವ್ ಮಾಡ್ತೀವಿ ಅದ್ರ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಏನೇನು ಕೆಲಸ ಮಾಡಿದ್ರು ನಂಬಿಕೆಯಿಂದ ಮಾಡಬೇಕು. ಸೊ ಈ ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದನೂ ಅಷ್ಟೇ ಫಸ್ಟು ನಂಬಿಟ್ಟು ಆಮೇಲೆ ಕೆಲಸನ ಮಾಡಿ. ನೀವು ನಂಬಿದ್ದೀರಾ, ನೀವು ಮಾಡಿದ್ದೀರಾ, ಎಸ್ ನಾನೇನು ಬರೆದಿದ್ದೀನಿ ಅನ್ನೋದಕ್ಕಿಂತ ನಾನು ಮಾಡಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಮಾಡಿದ್ದೀನಿ, ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಏನು ಗೊತ್ತಾ, ಇನ್ನೂ ಒಂದು ಹೇಳ್ತೀನಿ, ಈಗ ನಾನು ಮಾಡಿದ್ದೀನಿ, ನನಗಾಗುತ್ತಾ? ಈಗ ನನಗಾಗಿದೆ ಅನ್ನೋದು ಎಷ್ಟು ಜನಕ್ಕೆ ಆಗಬೇಕು ಅನ್ನೋದೇನಿಲ್ಲ, ಅಥವಾ ಎಷ್ಟು ಜನಕ್ಕೆ ಆಗಿಲ್ಲ ಅನ್ನೋದೇನಿಲ್ಲ. ನಾನು ಮಾಡಿರ್ಬೋದು, ನನಗೆ ಆಗದೆ ಇರ್ಬೋದು, ಆದರೆ ನಿಮ್ಗೆ ಆಗಲ್ಲ ಅಂತ ನೀವು ಯಾಕೆ ಅಂದ್ಕೊಳ್ತೀರಾ? ನಿಮ್ಗೆ ಆಗ್ಬೋದು, ನೀವು ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಸೊ ಹಾಗಾಗಿ ನಂಬಿಟ್ಟು ಯಾವುದೇ ಒಂದು ಕೆಲಸನ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಸೊ ನಾನು ಇವಾಗ ಇದನ್ನು ನಿಮಗೆ ಒಂದು ಅವರ್ದು ತೋರಿಸ್ತೀನಿ, ಇದನ್ನು ಹೇಗೆ ಮಾಡೋದು ಏನು ಅಂತ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಈಗ ಸಿಂಪಲ್ಲು, ನೀವು ಏನೇ ಮಾಡಬೇಕು, ಈಗ ಬರಿಬೇಕು ಅಂತ ಅಂದ್ಕೊಳ್ತೀರಲ್ಲ. ಸೊ ಇವಾಗ ಯಾವ ಥರ ಬರಿಬೇಕಪ್ಪ, ಇದು ಯಾವುದಿದು 555 ಮೆಥಡ್ ಅಂತ ಹೇಳಿದ್ರೆ 55 ಸಲ, ಓಕೆನಾ, 55 ಟೈಮ್ಸ್, ಓಕೆನಾ. ನಂಬರ್ ಹಾಕ್ಕೊಳ್ಳಿ, 55 ನಂಬರ್ನ ಹಾಕ್ಕೊಂಡು ನೀವು 5 ಡೇಸ್ ಅದನ್ನು ಮಾಡ್ತಾ ಬರಬೇಕು. ಕಂಟಿನ್ಯೂಸ್ ಆಗಿ 5 ಡೇಸ್ ನೀವು ಮಾಡ್ಕೊಂಡು ಬರಬೇಕು ಫ್ರೆಂಡ್ಸ್. ನೀವು ಗ್ಯಾಪ್ ಕೊಡೋ ಹಂಗಿಲ್ಲ. ಅಕಸ್ಮಾತ್ ನೀವು ಇವಾಗ 1 ದಿವಸ ಮಾಡಿದ್ರಿ, 2 ದಿವಸ ಮಾಡಿದ್ರಿ, 3ನೇ ದಿವಸ ಮಾಡೋಕ್ಕಾಗಲಿಲ್ಲ, ಸೊ ಅಲ್ಲಿ ನೀವು ಗ್ಯಾಪ್ ಕೊಟ್ಬಿಟ್ಟು ತಿರ್ಗಾ 4ನೇ ದಿವಸ ನಾನು ಮಾಡ್ತೀನಿ ಅಂತಂದರೆ ನಿಮಗೆ ರಿಸಲ್ಟ್ ಸಿಗಲ್ಲ, ಅದು ವೇಸ್ಟ್ ಆಗುತ್ತೆ. ಕಂಟಿನ್ಯೂಸ್ ಆಗಿ 1 ದಿನ ಕೂಡ ಬಿಡದೆ ನೀವು 5 ಡೇಸ್ ಅದನ್ನು 55 ಟೈಮ್ಸು ನೀವು ಬರೀಲೇಬೇಕು, ಆವಾಗಲೇ ನಿಮಗೆ ರಿಸಲ್ಟ್ ಸಿಗೋದು. ಆಮೇಲೆ ಏನಂದರೆ, ನಿಮಗೆ ನಾನು ಕನ್ನಡದಲ್ಲಿ ಬರಿಬೇಕಾ ಅಥವಾ ನಾನು ಇಂಗ್ಲೀಷಲ್ಲಿ ಬರಿಬೇಕಾ, ಆ ಥರದ್ದು ಏನೂ ಇಲ್ಲ. ನೀವು ಕನ್ನಡದಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಧನ್ಯವಾದಗಳು ಯೂನಿವರ್ಸ್ ಅಂತ ಕನ್ನಡದಲ್ಲೇ ಕೂಡ ಬರೀಬೋದು, ಇಲ್ಲ ಇಂಗ್ಲೀಷಲ್ಲೇ ಬರ್ತೀನಿ ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀಬೋದು. ನೀವು ಲಾಸ್ಟಲ್ಲಿ ಏನೇ ಒಂದನ್ನು ಬರ್ಕೊಂಡ್ರು ಕೂಡ ಲಾಸ್ಟಲ್ಲಿ ಥ್ಯಾಂಕ್ ಯು ಯೂನಿವರ್ಸ್, ಧನ್ಯವಾದಗಳು ಯೂನಿವರ್ಸ್, ಅದು ಏನಂತ ಬರೀಬೇಕು, ಈ ಒಂದು ಕೆಲಸ, ಯಾವ ಕೆಲಸ ನೀವು ಅಂದ್ಕೊಂಡಿರ್ತೀರಾ ಆ ಕೆಲಸ ನನಗೆ ಸಿದ್ಧಿಸಿದೆ, ನನಗೆ ಆಗಿಬಿಟ್ಟಿದೆ ಆ ಕೆಲಸ, ಅದಕ್ಕೋಸ್ಕರ ನನಗೆ ಧನ್ಯವಾದಗಳು ಅಂತ ಹೇಳ್ಕೊಂಡು ನೀವು ಬರೀಬೇಕು. ಇವಾಗ ನಾನು ಜಸ್ಟ್ ಏನಂತ ಅಂದ್ಕೊಳ್ತೀನಿ ಅಂತಂದರೆ, ನನಗಿವಾಗ 1,000 ರೂಪಾಯಿ ನನ್ನ ಅಕೌಂಟಲ್ಲಿ ಬೇಕು. ಸೊ ನಾನು 1,000 ನನ್ನ ಅಕೌಂಟಲ್ಲಿ ನಾನು ಪಡೆದಿದ್ದೇನೆ, ಇದಕ್ಕೆ ನಿಮಗೆ ಧನ್ಯವಾದಗಳು ಯೂನಿವರ್ಸ್, ಈ ಥರ ನೀವು ಬರೀಬೇಕು. ಈಗ ನನ್ನ ಮಗ ಚೆನ್ನಾಗಿ ಓದಬೇಕು, ಅವ್ನು ಸ್ವಲ್ಪ ಏನೋ ಚೆನ್ನಾಗಿ ಓದ್ತಾ ಇಲ್ಲ, ಅಥವಾ ಒಂದು ತಲೆಗೆ ಏನೋ ವಿದ್ಯೆ ಆಗ್ತದಾ ಇಲ್ಲ, ಸೊ ನನ್ನ ಮಗ ತುಂಬ ಚೆನ್ನಾಗಿ ಓದುತ್ತಿದ್ದಾನೆ, ಧನ್ಯವಾದಗಳು ಯೂನಿವರ್ಸ್. ಈ ಥರ ನಾನು ಮನೆ ಕಟ್ಟಬೇಕು, ನಾನು ಮನೆ ಕಟ್ಟಿದ್ದೇನೆ, ಧನ್ಯವಾದಗಳು ಯೂನಿವರ್ಸ್. ನಾನಿವಾಗ ಕೆಲ್ಸಕ್ಕೆ ಹೋಗಬೇಕು, ಹೊಸ ಕೆಲ್ಸಕ್ಕೆ ಹೋಗಬೇಕು, ನಾನು ಹೊಸ ಕೆಲಸಕ್ಕೆ ಹೋಗುತ್ತಿದ್ದೇನೆ, ಥ್ಯಾಂಕ್ ಯು ಯೂನಿವರ್ಸ್. ನಾನಿನ್ನೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಆದರೆ ನಾನು ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ಫೀಲ್ ಮಾಡಬೇಕು, ಅದನ್ನು ನಾನು ಅಫರ್ಮೇಷನ್ ಮಾಡ್ಕೊಳ್ಬೇಕು. ಆವಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಖಂಡಿತವಾಗ್ಲೂ ಆಗುತ್ತೆ. ಸೊ ನಾನು ಹೇಳ್ದಂಗೆ ನಿಮ್ಗೆ ಟೈಮು, ಈಗ 5 ದಿವಸ ಬರೀತೀರಾ, 6th ಡೇ ನನಗೆ ರಿಸಲ್ಟ್ ಬೇಕು, ನನಗೆ ಬರಲೇ ಇಲ್ಲ ರಿಸಲ್ಟು ಅಂದರೆ ಖಂಡಿತವಾಗ್ಲೂ ಅದಾಗ ಆಗಲ್ಲ. ಅದಕ್ಕೆ ಅದರದ್ದೇ ಆದ ಟೈಮ್ ಇದೆ. ಆದರೆ ನಾವು ಏನು ಹೇಳ್ತಾರೆ, ಪ್ರಯತ್ನ ಮಾತ್ರ ಬಿಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ, ಆಗುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನದಿಂದ ಕೂಡ ನೀವು ಬರೀದಕ್ಕೆ ಹೋಗ್ಬೇಡಿ. ಖಂಡಿತವಾಗ್ಲೂ ಇದಾಗುತ್ತೆ. ಯಾಕಾಗಲ್ಲ, ಏನಾಗಲ್ಲ, ಪ್ರಪಂಚದಲ್ಲಿ ಆಗದಿರೋಂಥ ಕೆಲಸ ಏನಿದೆ, ದೇವ್ರ ಕೈಯಿಂದ ಸಾಧ್ಯ ಇಲ್ಲಿರೋ ಕೆಲಸ ಯಾವುದಿದೆ, ಯಾವುದೂ ಇಲ್ಲ, ಎಲ್ಲ ಸಾಧ್ಯ. ದೇವರೊಬ್ಬರು ಮನಸ್ಸು ಮಾಡಬೇಕಷ್ಟೇ, ನಾವು ಒಂದು ಪ್ರಯತ್ನ ಮಾಡಬೇಕು ಅಷ್ಟೇ. ಸೊ ಆ ಒಂದು ಇದರಿಂದ ನಂಬಿಕೆಯಿಂದ ನೀವು ಈ ಕೆಲಸನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವುದೊಂದು ಆಗುತ್ತೋ ಆಗಲ್ವೋ ಅನ್ನೋ ಒಂದು ಮನಸ್ಸನ್ನ ಬಿಟ್ಬಿಟ್ಟು ಚೆನ್ನಾಗಿ ಇದನ್ನು ಪ್ರೀತಿಯಿಂದ ಸಮಾಧಾನವಾಗಿ ಖುಷಿಯಿಂದ ಆಗಿದೆ ಅಂತ ಹೇಳ್ಕೊಂಡು ಬರೀರಿ. ಇವಾಗ ನನಗೆ ಹುಡುಗಿ ಹುಡುಕ್ತಾ ಇದ್ದಾರೆ, ಹುಡುಗಿ ಸಿಕ್ಕಬೇಕು, ನನಗೆ ಹುಡುಗಿ ಸಿಕ್ಕಿದ್ದಾಳೆ, ಮದುವೆ ಆಗುವ ಹುಡುಗಿ ಸಿಕ್ಕಿದ್ದಾಳೆ, ಧನ್ಯವಾದಗಳು ಯೂನಿವರ್ಸ್, ಹುಡುಗ ಸಿಕ್ಕಿದ್ದಾನೆ,
ಧನ್ಯವಾದಗಳು ಯೂನಿವರ್ಸ್. ಇನ್ನೂ ಹುಡುಕ್ತಾ ಇರ್ತಾರೆ, ನಮ್ಗೆ ಸಿಕ್ಕಿರೋದಿಲ್ಲ. ಸೊ ಸಿಕ್ಕಿದೆ ಅಂತ ಹೇಳ್ಕೊಂಡು ಬರೀಬೇಕು. ಆ ಥರ ನೀವು ಏನು ಬೇಕಾದ್ರೂ ಬರಿಬೋದು ಫ್ರೆಂಡ್ಸ್. ಇವಾಗ ಬ್ಯಾಂಕಲ್ಲಿ ದುಡ್ಡಿದೆ, ಮನೆ ಕಟ್ಟಿದ್ದೀನಿ, ನಾನು ಸಾಲ ತೀರಿಸಿದ್ದೇನೆ. ನಿನ್ನ ಸಾಲ ಕಟ್ತಾ ಇರ್ತೀರಾ, ನೀವು ಸಾಲ ತೀರಿಸ್ತಾ ಇರ್ತೀರಾ, ನಾನು ಸಾಲ ತೀರಿಸಿದ್ದೇನೆ, ಥ್ಯಾಂಕ್ ಯು ಯೂನಿವರ್ಸ್. ಈ ಥರ ನೀವು ಪ್ರತಿಯೊಂದನ್ನು ಕೂಡ ನೀವು ಅಫರ್ಮೇಷನ್ ಮಾಡಿಕೊಂಡು ಮಾಡ್ಕೋಬೋದು. ನಂಬಿ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ಈ ಮ್ಯಾನಿಫೆಸ್ಟೇಷನ್ ಮೆಥಡ್ ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಬೇರೆಯವ್ರಿಗೂ ಇದರಿಂದ ಉಪಯೋಗ ಆಗುತ್ತೆ, ಅವ್ರಿಗೊಂದು ಪಾಸಿಟಿವ್ ಆಗಿ ಈ ಥರ ಮಾಡಿದ್ದಾರೆ, ರಿಸಲ್ಟ್ ಸಿಕ್ಕಿದೆ ಅನ್ನೋ ಒಂದು ಖುಷಿ ಕೂಡ, ಅದರಿಂದ ಅವರು ಇನ್ಸ್ಪೈರ್ ಆಗಿ ಅವರು ಕೂಡ ಮಾಡಿಕೊಳ್ಳಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಾದರೂ ಮಾಡಿರೋರಿದ್ದರೆ ದಯವಿಟ್ಟು ಕಮೆಂಟ್ ಕೂಡ ಹಾಕಿ, ನಿಮಗೆ ಯಾವ ಥರ ಇದು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ಸ್, ಆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.